ಮಾತನೆ ಕೇಳ್ಬಸವೇಶ ಅಗ್ನಿಯೊಳೊಗೆದ ಉರಿಯದು ಅಗ್ನಿಯಂಶವು ಮಗುಳೆ ಅಗ್ನಿಯು ಅಹುದು ಹೊಗೆಯದು ಅಗ್ನಿಯಂಶಲ್ಲ ಸೊಗಸಿಲಿಹ ಚಿಚ್ಚಕ್ತಿ ತಾನದು ಸಗುಣ ಬ್ರಹ್ಮವು ಮಾಯೆಯೆಂಬುದು ನಿಗಮದಲ್ಲಿ ತಿಳಿ ದೃಶ್ಯ ಬ್ರಹ್ಮಕುಪಾಧಿಯಹುದೆಂದ ಇಲ್ಲಿ ಮುಖ್ಯವಾಗಿ ಬ್ರಹ್ಮ, ಚಿಚ್ಚಕ್ತಿ ಮತ್ತು ಉಪಾಧಿ ಎಂಬ 3 ಪರಿಕಲ್ಪನೆಗಳನ್ನು ಅಗ್ನಿಯ ಉದಾಹರಣೆಯ ಮೂಲಕ ವಿವರಿಸಲಾಗಿದೆ. ಇದರ ಅರ್ಥವಿವರಣೆ ಇಲ್ಲಿದೆ. ಕಾರ್ಯ ಮತ್ತು ಕಾರಣದ ಏಕತ್ವ. ಅಗ್ನಿಯ ಉದಾಹರಣೆ. ಅಗ್ನಿಯಲ್ಲಿ ಹುಟ್ಟಿದ ಉರಿಯು ಅಗ್ನಿಯ ಅಂಶವು ಪುನಃ ಅಗ್ನಿಯೇ ಆಗುವುದು. ಬೆಂಕಿಯಿಂದ ಹೊರಹೊಮ್ಮುವ ಜ್ವಾಲೆ ಅಥವಾ ಉರಿ ಬೆಂಕಿಗಿಂತ ಬೇರೆಯಲ್ಲ, ಅದು ಬೆಂಕಿಯಿಂದಲೇ ಹುಟ್ಟುತ್ತದೆ ಮತ್ತು ಕೊನೆಗೆ ಬೆಂಕಿಯಲ್ಲಿಯೇ ಲೀನವಾಗುತ್ತದೆ. ಅಂದರೆ ಮೂಲ ಮತ್ತು ಅದರಿಂದ ಬಂದ ಫಲ ಎರಡೂ ಒಂದೇ ವಸ್ತುವಿನ ವಿವಿಧ ರೂಪಗಳು. ಬ್ರಹ್ಮ ಮತ್ತು ಚಿಚ್ಚಕ್ತಿ. ಬ್ರಹ್ಮದಲ್ಲಿ ಪ್ರಕಟವಾದ ಚಿಚ್ಚಕ್ತಿಯು ಕಡೆಗೆ ಬ್ರಹ್ಮವೇ ಆಗುವುದು. ಬ್ರಹ್ಮ ಇದು ನಿಗುಣ, ನಿರಾಕಾರ ಮತ್ತು ಅನಂತವಾದ ಸತ್ಯ. ಚಿಚ್ಚಕ್ತಿ ಬ್ರಹ್ಮನಿಂದ ಹೊರಹೊಮ್ಮುವ ಚೈತನ್ಯ ಅಥವಾ ಶಕ್ತಿ. ಹೇಗೆ ಜ್ವಾಲೆಯು ಬೆಂಕಿಯ ಶಕ್ತಿಯೋ ಹಾಗೆಯೇ ಈ ಜಗತ್ತಿನ ಸೃಷ್ಟಿಗೆ ಕಾರಣವಾದ ಚಿಚ್ಚಕ್ತಿಯು ಆ ಪರಬ್ರಹ್ಮನದೇ ಒಂದು ರೂಪ. ಸೃಷ್ಟಿಯ ಕಾರ್ಯ ಮುಗಿದ ಮೇಲೆ ಈ ಶಕ್ತಿಯು ಪುನಃ ಮೂಲ ಬ್ರಹ್ಮದಲ್ಲೇ ಒಂದಾಗುತ್ತದೆ. ಸಗುಣ ಬ್ರಹ್ಮ ಮತ್ತು ಮಾಯೆ. ಪ್ರಕಾಶಿಸುತ್ತಿರುವ ಚಿಚ್ಚಕ್ತಿಯ ಸಗುಣ ಬ್ರಹ್ಮವು ಮಾಯೆ ಎಂಬುದು ವೇದದಲ್ಲಿ ದೃಶ್ಯ ಬ್ರಹ್ಮನ ಉಪಾಧಿಯಾವುದು. ನಿರಾಕಾರ ಬ್ರಹ್ಮವು ಯಾವಾಗ ಶಕ್ತಿಯೊಂದಿಗೆ ಚಿಚ್ಚಕ್ತಿಯೊಂದಿಗೆ ಕೂಡಿ ನಮಗೆ ಕಾಣಿಸಿಕೊಳ್ಳುತ್ತದೆಯೋ ಅದನ್ನು ಸಗುಣ ಬ್ರಹ್ಮ ಎನ್ನುತ್ತೇವೆ. ವೇದಗಳ ಪ್ರಕಾರ ಈ ರೀತಿ ಬ್ರಹ್ಮನು ರೂಪ ತಾಳಲು ಕಾರಣ ಮಾಯೆ. ಕಣ್ಣಿಗೆ ಕಾಣುವ ಈ ಜಗತ್ತು ದೃಶ್ಯ ಬ್ರಹ್ಮ ಮಾಯೆಯ ಪ್ರಭಾವದಿಂದ ಸೃಷ್ಟಿಯಾದದ್ದು. ಉಪಾಧಿ ಎಂದರೇನು? ಯಾವುದರ ಯೋಗದಿಂದ ವಸ್ತುವಿನ ಸತ್ಯ ಸ್ವರೂಪವು ವಿಶೇಷ ಹಾಗೂ ವಿಪರೀತವಾಗಿ ತೋರುವುದೋ ಅದು ಆ ವಸ್ತುವಿಗೆ ಉಪಾಧಿ. ಉಪಾಧಿ ಎಂದರೆ ಒಂದು ವಸ್ತುವಿನ ನೈಜ ರೂಪವನ್ನು ಮರೆಮಾಚಿ ಅದಕ್ಕೆ ಬೇರೆಯದೇ ಒಂದು ಬಣ್ಣ ಅಥವಾ ಗುಣವನ್ನು ನೀಡುವ ಬಾಹ್ಯ ಮಾಧ್ಯಮ. ಸ್ಫಟಿಕ ಮತ್ತು ಕೆಂಪು ಹೂವು. ಒಂದು ಶುಭ್ರವಾದ ಬಿಳಿ ಸ್ಫಟಿಕದ ಪಕ್ಕದಲ್ಲಿ ಕೆಂಪು ಹೂವನ್ನು ಇಟ್ಟರೆ ಸ್ಫಟಿಕವು ಕೆಂಪಾಗಿ ಕಾಣುತ್ತದೆ. ಇಲ್ಲಿ ಸ್ಫಟಿಕದ ನಿಜವಾದ ಬಣ್ಣ ಬದಲಾಗಿಲ್ಲ, ಆದರೆ ಹೂವು ಎಂಬ ಉಪಾಧಿಯಿಂದಾಗಿ ಅದು ಕೆಂಪಾಗಿ ಕಾಣುತ್ತಿದೆ. ಆಕಾಶ ಮತ್ತು ಮಡಕೆ. ಆಕಾಶವು ಅನಂತವಾಗಿದೆ, ಆದರೆ ಒಂದು ಮಡಕೆಯ ಒಳಗಿರುವ ಆಕಾಶವನ್ನು ನಾವು ಘಟಾಕಾಶ ಅಂದರೆ ಮಡಕೆಯ ಆಕಾಶ ಎನ್ನುತ್ತೇವೆ. ಇಲ್ಲಿ ಮಡಕೆ ಎಂಬುದು ಆಕಾಶಕ್ಕೆ ಅಂಟಿದ ಉಪಾಧಿ. ಮಡಕೆ ಒಡೆದರೆ ಅದು ಪುನಃ ಅನಂತ ಆಕಾಶವೇ ಆಗುತ್ತದೆ. ಸಾರಾಂಶ. ಪರಬ್ರಹ್ಮನು ನಿರ್ಮಲನಾಗಿದ್ದಾನೆ, ಆದರೆ ಮಾಯೆ ಎಂಬ ಉಪಾಧಿಯ ಮೂಲಕ ಅವನು ನಮಗೆ ಅನೇಕ ರೂಪಗಳಲ್ಲಿ ಅಂದರೆ ಸಗುಣ ಬ್ರಹ್ಮನಾಗಿ ಅಥವಾ ಈ ಜಗತ್ತಾಗಿ ಕಾಣಿಸುತ್ತಾನೆ. ಈ ಉಪಾಧಿಯನ್ನು ಅಂದರೆ ಮಾಯೆಯನ್ನು ತೆಗೆದು ನೋಡಿದಾಗ ಉಳಿಯುವುದು ಕೇವಲ ಒಂದೇ ಆದ ಸತ್ಯ, ಅದೇ ಬ್ರಹ್ಮ. ಶಿವ ನಂದೀಶನಿಗೆ ಇಲ್ಲಿ ಹೇಳುತ್ತಿರುವುದೇನೆಂದರೆ ಈ ಜಗತ್ತಿನ ವೈವಿಧ್ಯತೆಯು ಕೇವಲ ಉಪಾಧಿಯಿಂದ ಬಂದದ್ದು. ಮೂಲದಲ್ಲಿ ಎಲ್ಲವೂ ಆ ಪರಶಿವ ಅಥವಾ ಬ್ರಹ್ಮನ ಅಂಶವೇ ಆಗಿದೆ.